ಚಿಕ್ಕಬಳ್ಳಾಪುರ ಜನತೆಗೆ ಮೊದಲನೇದಾಗಿ ನಮ್ಮ ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘ, ಶ್ರೀ ಮಹೇಶ್ವರಿ ದೇವಾಲಯ ಅಭಿವೃದ್ಧಿ ಸಮಿತಿ ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಮೊದಲನೇದಾಗಿ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಮುಖ್ಯವಾಗಿ ಹೇಳೋದೇನೆಂದರೆ, ಚಿಕ್ಕಬಳ್ಳಾಪುರ ಜನತೆಗೆ ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಸುಮಾರು 1962ನೇ ಇಸ್ವಿಯಿಂದ ಪ್ರಾರಂಭವಾದ ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ಇದುವರೆಗೂ ಸತತವಾಗಿ ನಡೆದುಕೊಂಡು ಬರ್ತಾ ಇದೆ. ಊರಿನ ಜನತೆಗೆ ಎಲ್ಲ ಗೊತ್ತು ಹೆಂಗೆ ನಡೆಯುತ್ತೆ ಈ 4 ದಿವಸ 5 ದಿವಸದ ಕಾರ್ಯಕ್ರಮ ಅಂತ. ಪ್ರತಿ ವರ್ಷ ಒಂದು ವಿನೂತನ ಕಾರ್ಯಕ್ರಮ ಬೇರೆ ರಾಜ್ಯಗಳಿಂದ ಕರೆಸ್ತೀವಿ. ಈ ಸಲ ಕೇರಳ ಮತ್ತು ತೆಲಂಗಾಣದಿಂದ ವಿಶೇಷ ಕಾರ್ಯಕ್ರಮಗಳು ಕೂಡ ವಿನೂತನವಾಗಿ ಇದುವರೆಗೂ ಈ ಜಿಲ್ಲೆಗೆ ಬಹುಶಃ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ನಮ್ಮ ಚಿಕ್ಕಬಳ್ಳಾಪುರಕ್ಕಂತೂ ಇದೇ ಫಸ್ಟು ಬರ್ತಾ ಇರೋದವರು ಕೇರಳದಿಂದ. ಅನೇಕ ಕಾರ್ಯಕ್ರಮಗಳು ಹೊಸದಾಗಿ ಪ್ರತಿ ವರ್ಷ ಪ್ರಾರಂಭ ಮಾಡ್ತೀವಿ. ಜನತೆಗೆ ಒಳ್ಳೆಯದಾಗಲಿ, ಈ ಚಿಕ್ಕಬಳ್ಳಾಪುರ ಜನತೆಗೆ ಸುಖ ಶಾಂತಿ ಕೊಟ್ಟು ಆ ತಾಯಿ ಕಾಪಾಡಲಿ ಅನ್ನೋದು ಒಂದು ಮೂಲ ಉದ್ದೇಶ. ಇದಕ್ಕೆ 9:15 ಗಂಟೆಗೆ ಧ್ವಜಾರೋಹಣ, ಆಮೇಲೆ ಹೋಮ, ಗಣಪತಿ ಹೋಮ ಎಲ್ಲ ಮಾಡಿ ಮುಗಿಸಿ ಧ್ವಜಾರೋಹಣ ಆಯಿತು. ಆಮೇಲೆ ಸಂಘದ ಸರ್ವ ಸದಸ್ಯರ ಒಂದು ಜನರಲ್ ಬಾಡಿ ಆಯಿತು. ಆ ಜನರಲ್ ಬಾಡಿಯಲ್ಲಿ ಖರ್ಚು ವೆಚ್ಚ ಏನೇನಾಗಿದೆ, ಹಿಂದೆ ಏನಾಗಿದೆ, ಮುಂದೆ ಏನಾಗ್ಬೋದು ಅದೆಲ್ಲ ವಿಶ್ಲೇಷಣೆ ಆಗಿದೆ. ನಂತರ 4 ಗಂಟೆಯಲ್ಲಿ ಪ್ರಾರಂಭವಾದ ಈ ಬೆಳ್ಳಿ ರಥ, ಸುಮಾರು ಇದು ಕೇರಳದಿಂದ ಬಂದಿದೆ. ಅಮ್ಮನವರ ಒಂದು ಮೆರವಣಿಗೆ ಈ ದಿವಸ ಸುಸೂತ್ರವಾಗಿ, ಹಾಗೂ ಆಂಧ್ರ ಪ್ರದೇಶದಿಂದ ನಮ್ಮ ಹೆಣ್ಮಕ್ಳು ಕೂಡ ದೇವಕನ್ಯರ ಥರ ಡ್ಯಾನ್ಸ್ ಮಾಡಿ ಊರಿನ ಜನತೆಗೆ ಒಂದು ವಿನೂತನವಾದ ಒಂದು ಎಕ್ಸ್ಪೀರಿಯೆನ್ಸು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಆಗಿದೆ ಎಲ್ಲ ಕಾರ್ಯಕ್ರಮಗಳು. ಈ ದಿವಸದ ಕಾರ್ಯಕ್ರಮ ಈಗ ಮುಗಿದಿದೆ. ಈಗ ಇನ್ನು ನಾಳೆ 8 ಗಂಟೆಗೆ ಬೆಳಗ್ಗೆ ಮಾಮೂಲಿಯಾಗಿ ದೇವಿಗೆ ಪೂಜೆಗಳಿರುತ್ತೆ. ರಾತ್ರಿ 8 ಗಂಟೆಗೆ ದ್ರೌಪದಮ್ಮನವರ 64ನೇ ವರ್ಷದ ಹಸಿ ಕರಗ ಮಹೋತ್ಸವ ಇರುತ್ತೆ. ಹಸಿ ಕರಗ ಮಹೋತ್ಸವ ಅದು ಆದ ನಂತರ ಅದೇನು ಫುಲ್ಲು ಟೌನ್ಗೆಲ್ಲ ಬರೋದಿಲ್ಲ. ಟೌನ್ ಹಾಲ್ ಮಾತ್ರ ಬಂದು ಮತ್ತೆ ವಾಪಸ್ಸು ರಾತ್ರಿ 10 ಗಂಟೆಗೆ ರಿಟರ್ನ್ ಆಗುತ್ತೆ. ಎಲ್ಲ ಸೇರಿಸ್ಕೊಂಡ್ರೆ ಸುಮಾರು 30-35 ತಂಡಗಳು ಬರುತ್ತೆ. ಎಲ್ಲ ಕಲಾವಿದರನ್ನ ಲೆಕ್ಕ ಮಾಡಿದ್ರೆ 35 ತಂಡಗಳಂತೂ ಬರುತ್ತೆ. ಒಬ್ಬೊಬ್ರದ್ದು ಒಂದು ವಿನೂತನ ಕಾರ್ಯಕ್ರಮ ಇರುತ್ತೆ. ಯಾವ ರಾಜ್ಯದಿಂದ ಬರ್ತಾರೆ? ಎಲ್ಲ ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ, ತಮಿಳುನಾಡು, ಈ ಎಲ್ಲ ರಾಜ್ಯಗಳಿಂದ ಅನೇಕ ಕಲಾವಿದರು ಬರ್ತಾರೆ. ಅದು ಶನಿವಾರ ರಾತ್ರಿ 10 ಗಂಟೆಗೆ ಟೌನ್ ಹಾಲ್ನಲ್ಲಿ ವಿಶೇಷವಾಗಿ ಸ್ಟೇಜ್ ಅವ್ರಿಗೆ ಏರ್ಪಾಟು ಮಾಡಿರ್ತೀವಿ. ಕರಗದ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಮಾಡಿಕೊಂಡು ಆ ಕರಗದ ಪ್ರಾರಂಭೋತ್ಸವಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾನ್ಯ ಶಾಸಕರನ್ನ ಇನ್ವೈಟ್ ಮಾಡಿದ್ದೀವಿ, ಪ್ರದೀಪ್ ಈಶ್ವರ್ ಸಾಹೇಬ್ರನ್ನ, ಹಾಗೂ ಜೊತೆಗೆ ಆಂಜನಪ್ಪನವ್ರನ್ನ ಬರೋಕ್ಕೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಅವರು ಬರ್ತಾರೆ. ನಂತರ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಅವರು IAS ಆಗಿದ್ದಾರೆ. ಅವರು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ DC ಆಗಿದ್ದಾರೆ, ಜಿಲ್ಲಾಧಿಕಾರಿಗಳಾಗಿದ್ದಾರೆ. ಅವರು ಕೂಡ ಅವರ ಅಮೃತಹಸ್ತದಿಂದ ಈ ಕರಗನ 64ನೇ ವರ್ಷದ ದ್ರೌಪದಮ್ಮನವರ ಕರಗ ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಹೀಗೆ ಬಾಪೂಜಿ ನಗರದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು, ಎಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಿ ನೋಡಿ ಇವರೆಲ್ಲ ಕೆಲಸ ಮಾಡ್ತಕ್ಕಂಥ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಎಲ್ಲರೂ 4-5 ದಿವಸ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಈ ದ್ರೌಪದಮ್ಮನವರ ಕರಗ ಮಹೋತ್ಸವಕ್ಕೆ ಎಂಗೇಜ್ ಆಗಿಬಿಡ್ತೀವಿ. ಬಹುಶಃ ಭಾನುವಾರದ 4 ಗಂಟೆವರೆಗೂ ಇದೇ ಕೆಲಸ ನಮಗೆ, ದೇವರ ಕಾರ್ಯಕ್ರಮ ಮಾಡೋದೇ. ಊರಿನಲ್ಲಿನೂ ಒಂದು ಒಪಿನಿಯನ್ ಬಂದಿದೆ, ಚೆನ್ನಾಗಾಗುತ್ತೆ ಈ ದ್ರೌಪದಮ್ಮನವರ ಕರಗ ಅನ್ನೋದು ಒಂದು ಒಪಿನಿಯನ್ ಬಂದಿದೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೋರ್ಕೊಳ್ತೀನಿ. ನಮಸ್ಕಾರ.